ನವೆಂಬರ್ 2ರಂದು ನಡೆಯೋದಿಲ್ಲ ಆರ್ಎಸ್ಎಸ್ ಪಥಸಂಚಲನ. ಸದ್ಯಕ್ಕಿಲ್ಲ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ. ಮತ್ತೆ ಮುಂದೂಡಿಕೆಯಾಗಿದೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ. ನವೆಂಬರ್ 5ರಂದು ಶಾಂತಿ ಸಭೆಯನ್ನ ನಡೆಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಹಾಗಾಗಿಯೇ ನವೆಂಬರ್ 2ಕ್ಕೆ ತೀರ್ಮಾನವನ್ನ ಮಾಡಲಾಗಿತ್ತು ಪಥಸಂಚಲನವನ್ನ ಮಾಡಬೇಕು ಅಂತ ಹೇಳಿ. ಬಟ್ ಆದ್ರೆ ಸದ್ಯಕ್ಕೆ ನವೆಂಬರ್ 2ರಂದು ಕೂಡ ನಡೆಯೋದಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನವೆಂಬರ್ 5ರಂದು ಶಾಂತಿ ಸಭೆ ನಡೆಸೋದಕ್ಕೆ ಸೂಚನೆ ಸಿಕ್ಕಿದೆ. ಜಿಲ್ಲಾಡಳಿತಕ್ಕೆ ಸಹಕರಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಸರ್ಕಾರಕ್ಕೆ ಸೂಚನೆ ಕೊಟ್ಟ ಕಲಬುರಗಿ ಹೈಕೋರ್ಟ್ ಪೀಠ ಭಾರೀ ಕುತೂಹಲವನ್ನ ಕೆರಳಿಸಿದಂತಹ ಆರ್ಎಸ್ಎಸ್ ಪಥಸಂಚಲನ ವಿಚಾರ. ಶಾಂತಿ ಸಭೆ ನಂತರ ದಿನಾಂಕ ನಿಗದಿಪಡಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನೋಡಿ, ಒಂದಲ್ಲ ಎರಡಲ್ಲ, 3ನೇ ಬಾರಿಗೆ ಮುಂದೂಡಿಕೆಯಾಗಿದೆ ಆರ್ಎಸ್ಎಸ್ ಪಥಸಂಚಲನ. ಶಾಂತಿ ಸಭೆ ನಂತರ ಚಿತ್ತಾಪುರ ಪಥಸಂಚಲನ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವುದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ನವೆಂಬರ್ 7ಕ್ಕೆ ಅರ್ಜಿ ವಿಚಾರಣೆಯನ್ನ ಮತ್ತೆ ಮುಂದೂಡಿಕೆಯನ್ನ ಮಾಡಿದೆ ಹೈಕೋರ್ಟ್. ಪದೇ ಪದೇ ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡೇಟ್ಗಳು ಫಿಕ್ಸ್ ಆಗ್ತಾನೆ ಇದೆ. ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸೌಂಡ್ ಅನ್ನ ಮಾಡ್ತಾ ಇತ್ತು, ನವೆಂಬರ್ 2ಕ್ಕೆ ಆರ್ಎಸ್ಎಸ್ ಪಥಸಂಚಲನ ಅಂತ ಹೇಳಿ. ಬಟ್ ಆದ್ರೆ ಈಗ ಮತ್ತೆ ಶಾಂತಿ ಸಭೆಯನ್ನ ಏರ್ಪಡಿಸಲಾಗಿದೆ ನವೆಂಬರ್ 3ನೇ ತಾರೀಕು. ಹಾಗಾಗಿ ನವೆಂಬರ್ 2ನೇ ತಾರೀಕು ಈ ಒಂದು ಆರ್ಎಸ್ಎಸ್ ಪಥಸಂಚಲನ ಕಲಬುರಗಿಯಲ್ಲಿ ನಡೆಯೋದಿಲ್ಲ. ಅದು ಚಿತ್ತಾಪುರದಲ್ಲಿ ನಡಿಬೇಕಾಗಿತ್ತು, ಬಟ್ ಆದ್ರೆ ನಡೆಯೋದಿಲ್ಲ. ಹೈಕೋರ್ಟ್ ಈಗಾಗಲೇ ಶಾಂತಿ ಸಭೆಗೆ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಪಥಸಂಚಲನವನ್ನ ಮತ್ತೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಈ ನವೆಂಬರ್ 3ನೇ ತಾರೀಕು ಶಾಂತಿ ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನಗಳನ್ನ ಕೈಗೊಳ್ಳಲಾಗುತ್ತೋ ಅದರ ಆಧಾರದ ಮೇರೆಗೆ ಯಾವತ್ತೂ ಮತ್ತೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡುತ್ತೆ ಅನ್ನೋದು ಕುತೂಹಲಕ್ಕೂ ಈಗ ಕಾರಣವಾಗ್ತಾ ಇದೆ. ಸರ್ಕಾರ ಮತ್ತೆ ಆರ್ಎಸ್ಎಸ್ ನಡುವೆ ನಡೀತಾ ಇರುವಂತಹ ಈ ಒಂದು ಚಟಾಪಟಿ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಒಂದ್ ಕಡೆ ಪತ್ರವನ್ನ ಬರೆದಿದ್ದು, ಅದಾದ ಬೆನ್ನಲ್ಲೇ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತಾನೆ ಇದೆ. ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಭಾರಿ ಬೆಳವಣಿಗೆಗಳು ಆಗ್ತಾ ಇದೆ. ಶಾಂತಿ ಸಭೆ ಕಲಬುರಗಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಭಾರಿ ಬೆಳವಣಿಗೆಗಳು ಆಗ್ತಾ ಇದೆ. ಶಾಂತಿ ಸಭೆ ಕಲಬುರಗಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದೆ. ನವೆಂಬರ್ 5 ಮಧ್ಯಾಹ್ನ 3 ಗಂಟೆಗೆ ಸಭೆಯನ್ನ ನಿಗದಿ ಮಾಡಲಾಗಿದೆ. ಅಡ್ವೊಕೇಟ್ ಜನರಲ್ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯುತ್ತೆ. ಅರ್ಜಿದಾರರು ಅವರ ವಕೀಲರೊಂದಿಗೆ ಸಭೆಯನ್ನ ನಡೆಸೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನ್ಯಾಯಮೂರ್ತಿಗಳಾದ ಎಂಜಿಎಸ್ ಕಮಲ್ ರವರ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಅರ್ಜಿದಾರರ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಂಡಿಸಿದ್ರು. ಸರ್ಕಾರದ ಪರ ಎಜಿ ಶಶಿ ಕಿರಣ್ ಶೆಟ್ಟಿ ಪ್ರತಿವಾದವನ್ನ ಮಂಡಿಸಿದ್ರು. ಬಟ್ ಆದ್ರೆ ಇದೀಗ ಈ ಒಂದು ಸಭೆ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಬೆಂಗಳೂರಿನಲ್ಲಿ ನವೆಂಬರ್ 5ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಶಾಂತಿ ಸಭೆ ನಡೆಯುತ್ತೆ. ಈ ಒಂದು ಶಾಂತಿ ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ತಾರೋ ಅದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ.